ಮಲೆನಾಡಿನಲ್ಲಿ ಉಗ್ರರ ಹೆಜ್ಜೆ ವಿಶೇಷ ಕಾರ್ಯಕ್ರಮ ಚರ್ಚೆ ಮುಂದುವರಿಸಿದ್ರೆ ಈಗಾಗಲೇ ಯಾವ ಸಹೋದರಿಯರು ತಮ್ಮ ಅತ್ತಿಗೆ ಮೇಲೆ ಸಂಶಯ ಕೂಡ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಯಾರೋ ಒಬ್ಬ ಅಮಾಯಕ ವ್ಯಕ್ತಿ ಅವತ್ತು ಆ ಕಾರ್ಯಕ್ರಮದಲ್ಲಿದ್ದ ಆತನೇ ಯಾಸಿನ್ ಭಟ್ಕಳ ಅನ್ನುವಂಥ ಒಂದು ಆರೋಪವನ್ನು, ಮತ್ತು ಅದನ್ನು ನಾವು ಪತ್ತೆ ಹಚ್ಚಿದ್ವಿ. ನಮ್ಮ ಹತ್ರ ಯಾವುದೇ ಫೋಟೋಗಳಿಲ್ಲ, ಆದರೆ CD ಇಲ್ಲ, ಆದರೆ ಆತನೇ ಅನ್ನುವಂಥದ್ದು ತನಿಖೆ ಆದರೆ ಗೊತ್ತಾಗುತ್ತೆ ಅನ್ನೋಂಥದ್ದು. ಸೊ ನಾವು ಈಗಾಗಲೇ ಯಶೋಧ ಹೇಳಿಕೆಯನ್ನು ಕೂಡ ನಾವು ತೋರಿಸ್ತೀವಿ. ಅವರು ಕೂಡ ಹೇಳ್ತಾ ಇದ್ದಾರೆ, ನನಗೆ ಯಾಸಿನ್ ಭಟ್ಕಳ ಗೊತ್ತಿಲ್ಲ, ನನಗೆ ಭಾಳ ಟಾರ್ಚರ್ ಕೊಟ್ಟಿದ್ದಾರೆ, ನನ್ನ ಆಸ್ತಿಯನ್ನು ಬರ್ಸ್ಕೊಂಡಿದ್ದಾರೆ, ಸೊ ನಾನು ಇವತ್ತು ಭಾಳ ಕಷ್ಟದಲ್ಲಿದ್ದೀನಿ, ಸೊ ಸಹೋದರಿಯರು ಸರಿ ಇಲ್ಲ ಅನ್ನೋಂಥ ಆರೋಪ ಮಾಡಿದ್ದಾರೆ. ಅನಂತವರೇ, ಇವತ್ತಿನ ಈ ಒಂದು ಪ್ರಕರಣ ನೋಡ್ತಾ ಇದ್ದರೆ ಸ್ವತಃ ಯಶೋಧ ಕೂಡ ನಮಗೆ ಸಿಕ್ಕಿದ್ದಾರೆ. ಸೊ ಯಶೋಧ ಹೇಳುವಂಥದ್ದು, ನನ್ನದು ಯಾವುದೇ ತಪ್ಪಿಲ್ಲ, ನನಗೆ ಯಾವುದೇ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ, ಸೊ ಇವ್ರು ಬೇಕಂತಲೇ ಆರೋಪ ಮಾಡ್ತಾ ಇದ್ದಾರೆ, ಇವ್ರದ್ದು ಇದೇ ಕೆಲಸ ಆಗಿದೆ ಅಂತಲೇ ಅವರು ನೇರವಾಗಿ ಹೇಳಿದ್ರು. ಕರೆಕ್ಟ್. ನಾವು ಆವಾಗಲೇ ಮಾತಾಡ್ತಾ ನಾನೊಂದು ಸ್ಪಷ್ಟೀಕರಣ ಕೊಟ್ಟಿದ್ದೆ. ಶೋಭಾ ಕರಂದ್ಲಾಜೆ ಅವರು ಮಾತಾಡುವಾಗ ಎಲ್ಲಿ ಯಶೋಧ ಕೂಡ ಯಾಸಿನ್ ಭಟ್ಕಳ ಜೊತೆ ಹೋಗಿದ್ದಾರಾ ಅನ್ನೋ ಥರದ ಅನುಮಾನ ವ್ಯಕ್ತಪಡಿಸಿದರು. ನಾಪತ್ತೆ ಆಗಿದ್ದಾರೆ, ಅವ್ರನ್ನ ಕಂಡುಹಿಡಬೇಕು ಅಂತ ಹೇಳಿದರು. ಆಗ ನಾನು ಹೇಳಿದ್ದೆ, ನಾವು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತೇಳಿ. ವಿಚ್ ಮೀನ್ಸ್ ನಾವು ಬೆಳಗ್ಗೆಯಿಂದ ನಾವು ಮಾಡ್ತಾ ಇರೋದನ್ನು ಇದೇ ಸತ್ಯ ಅಂತ ಅಂದ್ಕೊಂಡು ನಾವು ಕೂತ್ಕೊಂಡಿಲ್ಲ. ನಮ್ಮದು ಸತ್ಯದ ಹುಡುಕಾಟ ಅಂತಷ್ಟೇ. ಈಗ ನಾವು ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡ್ತಾ ಇದ್ವಿ, ಒಂದು ಫ್ಯಾಮಿಲಿ ಅಂತಂದಮೇಲೆ ನೂರಾರು ಜಗಳಗಳಿರ್ಬೋದು, ಅದಕ್ಕೆ ನೂರಾರು ಕವಲುಗಳಿರ್ಬೋದು. ಬಟ್ ಯಾರೋ ಇಬ್ಬರು ಹೆಣ್ಣು ಮಕ್ಕಳು ಬಂದು ನಮ್ಮ ಕುಟುಂಬದಲ್ಲಿ ಒಬ್ಬ ಭಯೋತ್ಪಾದಕ ಬಂದು ಇದ್ದ 15 ದಿನ ಅಂತ ಹೇಳಿದಾಗ ಅದು ತುಂಬ ಗಂಭೀರವಾದ ವಿಚಾರ ಅಂತ ನಾವು ತಗೊಂಡ್ವಿ. ಅಂದರೆ ಅದು ಇದ್ದಿದ್ದು ಅವರೊಬ್ಬರು ಮನೇಲೇ ಇರಲಿಕ್ಕಿಲ್ಲ, ಆ ಥರದ 100 ಮನೆಗಳಲ್ಲಿ ಅವನು ಇದ್ದಿರ್ಬೋದು, ಅಕಸ್ಮಾತ್ ಇದ್ದಿದ್ದೇ ಆಗಿದ್ದರೆ. ಸೊ ಭಯೋತ್ಪಾದಕನ ನೆರಳನ್ನು ಹುಡುಕೊಂಡು ನಾವು ಹೋದ್ವಿ. ಹಾಗಾಗಿ ಆ ಹುಡುಕಾಟದಲ್ಲಿ ನಾವು ಇದೇ ಸತ್ಯ ಅಂತ ಕೂತ್ಕೊಳ್ಳೋದಿಲ್ಲ. ದ ರೆಸ್ಪಾನ್ಸಿಬಿಲಿಟಿ ಆಫ್ ಜರ್ನಲಿಸಮ್ ಟು ಲುಕ್ ಅಟ್ 2 sides ಆಫ್ ದಿ ಕಾಯಿನ್. ಇನ್ನೊಂದು ಸೈಡ್ ಬೇಕಾಗಿತ್ತು ನಮಗೆ. ಹಾಗಾಗಿ ಯಶೋಧ ಅವರನ್ನ ಬೆಳಗ್ಗೆಯಿಂದ ಬೆನ್ನತ್ತಿ ಫೈನಲಿ ವಿ ವರ್ ಏಬಲ್ ಟು ಕ್ಯಾಚ್ ಅಪ್. ಸಂಪರ್ಕ ಮಾಡಿ ಈಗ ಕೇಳಿದ್ದೀವಿ. ಅವರು ಹೇಳಿದ್ದಾರೆ, ಯಶೋಧ ಅವರು ನನಗೂ ಯಾಸಿನ್ ಭಟ್ಕಳಗೂ ಸಂಬಂಧ, ಯಾಸಿನ್ ಭಟ್ಕಳ ಯಾರು ಅಂತ ನನಗೆ ಕುಟುಂಬದವರು ನನ್ನ ಆಸ್ತಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ, ಆಸ್ತಿ ಬರೆಸ್ಕೊಂಡಿದ್ದಾರೆ, ಇದೇ ಕೆಲಸ ಆಗಿದೆ, ಈ ಥರದ ಕುಟುಂಬಕ್ಕೆ ನಾನು ಸೊಸೆಯಾಗಿ ಹೋಗಬಾರ್ದಿತ್ತು ಅನ್ನೋ ಥರದ ನೋವಿನ ಮಾತುಗಳನ್ನ ಆಡಿದ್ದಾರೆ. ಸತ್ಯ ಅದ ಅನ್ನೋದು ನಮ್ಮ ತೀರ್ಮಾನ ಅಲ್ಲವೇ ಅಲ್ಲ. ಎಲ್ಲೋ ಎರಡರ ಮಧ್ಯೆ ಸತ್ಯ ಇದೆ ಅಂತ ನನಗೆ ಅನಿಸೋದು. ಆ ಸತ್ಯದ ಹುಡುಕಾಟದಲ್ಲಿ ಮೊದಲಾಗಬೇಕಾಗಿರೋ ಕೆಲಸ ಏನು ಅಂತಂದರೆ ತನಿಖೆ. ನಾವು ಬೆಳಗ್ಗೆಯಿಂದ ಈ ವಾಹಿನಿಯಲ್ಲಿ ಒತ್ತಾಯ ಮಾಡ್ತಾ ಇರೋದು, ಮುಖ್ಯಮಂತ್ರಿಗಳೇ ತಮ್ಮ ಎದುರಿಗೆ ಈ ಥರದೊಂದು ಕೇಸ್ ಬಂದಿದೆ, ದಯವಿಟ್ಟು ಗಂಭೀರವಾಗಿ ತಗೊಂಡು ಇದ್ರ ಬಗ್ಗೆ ತನಿಖೆ ಮಾಡಿ, ಸತ್ಯ ಏನು ಅಂತ ಹೊರಗಡೆ. 2 ವರ್ಷ ನಿಮ್ಮ ಹತ್ರ ಇದೆ. ಸಹೋದರರು ಮಾತಾಡಿದ್ದು ಕೂಡ ನಾವು ಸತ್ಯ ಅಂತ ಹೇಳಲಿಲ್ಲ, ಅಥವಾ ಅವ್ರು ಸುಳ್ಳು ಅಂತ ನಾವು ಹೇಳಿಲ್ಲ. ಈಗ ಅವರ ಯಶೋಧ ಇವರ ಅತ್ತಿಗೆ ಮಾತಾಡಿದ್ದಾರೆ. ಸೊ ಬಹುತೇಕ ಟ್ರೂತ್ ಈಸ್ ಸಮ್ವೇರ್ ಅಂತ ಎಲ್ಲೋ ಒಂದು ಕಡೆ ಇದೆ ಅಂತ ಅದು ಪತ್ತೆ ಆಗ್ಬೇಕು. ಇಲ್ಲಿ ನನಗನಿಸಿದ್ದು ಇವೆಲ್ಲ ಚರ್ಚೆಗಳ ನಂತರ ನನಗೆ ಅನಿಸಿದ್ದು ಒಂದೇ ಒಂದು ಪ್ರಶ್ನೆ ನನ್ನಲ್ಲಿ ಹುಟ್ಟಿದ್ದು, ಅವರ ಹೇಳಿಕೆಯನ್ನು ನಾವು ಮರೆತು ಬಿಡಬೇಕಾಗ್ತದೆ, ಅದು ಕೋರ್ಟ್ನ ವಿಚಾರ. ಇವರ ಹೇಳಿಕೆಯನ್ನು ಮರೆತು ಬಿಡಬೇಕಾಗ್ತದೆ, ಆಲ್ರೆಡಿ ಇನ್ವೆಸ್ಟಿಗೇಷನ್ಗೆ ಬಿ ರಿಪೋರ್ಟ್ ಆಗಿರ್ತಕ್ಕಂಥವ್ರು. ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಇದು ಭಯೋತ್ಪಾದನೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ನಡುವೆನೇ ಹೋರಾಡ್ತಾ ಇದ್ದಾನೆ ಅಂತಕ್ಕಂಥ ಪ್ರಶ್ನೆ ಇವತ್ತಿನ ದಿವಸ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಇದರ ಬಗ್ಗೆ ಸುತ್ತು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಲಿಂಕ್ ಬಂದಾಗ ಇದರ ಬಗ್ಗೆ ಒಂದು ತನಿಖೆ ನಡಿಬೇಕು ಅಂತಕ್ಕಂಥ ಒಂದು ಸಣ್ಣ ಎಳೆ ಇಟ್ಕೊಂಡು ಇವತ್ತಿನ ದಿವಸ ಇಷ್ಟೆಲ್ಲ ಚರ್ಚೆಗೆ ಇವರು ಒಂದು ಕಾರಣೀಭೂತರಾದ್ರೆ ಅಷ್ಟೇ ಅನ್ನುವಂಥದ್ದು ನನಗನಿಸಿದ್ದು. ಇವತ್ತಿನ ದಿವಸ ನೀವು ಮಾಡ್ತಕ್ಕಂಥ ಬಹಳ ಬೃಹದಾಕರವಾಗಿರ್ತಕ್ಕಂಥ ರಾಷ್ಟ್ರ ಕೊಲೆ ಪ್ರಕರಣ ನಂತರದ ಅಪಾಯಗಳ ಬಗ್ಗೆ ನಿಜ ಆಗಿದೆ. ಇದು ಅಂತಿಮವಾಗಿ ಸರ್ಕಾರ ಇವತ್ತು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ನೇರವಾಗಿ ಸರ್ಕಾರ ವಹಿಸೋಕ್ಕೆ ಆಗೋದಿಲ್ಲ. ಇದು ಇದೇ ವ್ಯಕ್ತಿಗಳು ಹೋಗಿ ನೇರವಾಗಿ ಒಬ್ಬ 161 ಸ್ಟೇಟ್ಮೆಂಟನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ಬೋದು, ಅಥವಾ ಒಂದು ದೂರನ್ನು ಸಲ್ಲಿಸುವಂಥ ಅವಕಾಶವೂ ಇವ್ರಿಗಿದೆ, ಸರ್ಕಾರಕ್ಕೂ ಸಲ್ಲಿಸುವಂಥ ಅವಕಾಶವೂ ಇದೆ, ರಾಜಕಾರಣಿಗಳಿಗೂ ಸಲ್ಲಿಸುವಂಥ ಅವಕಾಶವೂ ಇದೆ, ಇದೇ ರೀತಿ ಕೋರ್ಟ್ಗೂ ಸಲ್ಲಿಸುವಂಥ ಅವಕಾಶವೂ ಇದೆ. ಇವರು ಯಾರೂ ರಾಜಕಾರಣಿಗಳು ಮತ್ತು ಅಧಿಕಾರಿಶಾಹಿ ವ್ಯವಸ್ಥೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ, ಇವರ ಮನವಿಗೆ ಸ್ಪಂದಿಸದೇ ಇರತಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೇರವಾಗಿ ಹೈಕೋರ್ಟ್ಗೆ ಹೋಗಿ ಆ ಕೋರ್ಟ್ಗೆ ಹೋಗಿ ಸಂಬಂಧಪಟ್ಟಿರ್ತಕ್ಕಂಥ ವಕೀಲರು ಕಾಂಟ್ಯಾಕ್ಟ್ ಮಾಡಿ ಒಂದು ರಿಟ್ ಪಿಟಿಷನ್ ಹಾಕಿ ಡೈರೆಕ್ಷನ್ ತಗೊಳ್ಳುವಂಥ ಇವರು ಯಾರೂ ಮಾಡ್ತಾ ಇಲ್ಲ. ನನ್ನ ಹಕ್ಕುಗಳು, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ, ನನ್ನ ಸಮಸ್ಯೆಗಳನ್ನ ಯಾರೂ ಕೇಳೋರಿಲ್ಲ. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ನೀವು ಆದೇಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಅವಕಾಶ. ಮತ್ತೊಂದು ಅವಕಾಶ, ಈಗ ಇವೆರಡು ಹಂತಗಳಲ್ಲಿ ತನಿಖೆಯಾಗಿ ಬಿ ರಿಪೋರ್ಟ್ ಆಗಿರೋದ್ರಿಂದ ಇದು ಕೋರ್ಟ್ ಮುಂದೆ ಹೋಗಿ ಇದು ಮಾಡಿರ್ತಕ್ಕಂಥ ತನಿಖೆ ತಪ್ಪು ಅಂತ ಹೇಳ್ಬಿಟ್ಟು ಇವರು ಹೇಳಿರೋದ್ರಿಂದ ಇವರು ಒಂದು ಪ್ರೊಟೆಸ್ಟ್ ಪಿಟಿಷನ್ ಹಾಕಿದ್ದಾರೆ. ಅಲ್ರೆ ಇವ್ರ ಪ್ರಕಾರ, ಇವ್ರ ಹೇಳಿಕೆ ಪ್ರಕಾರ ಹಾಕಿದ್ದಾರೆ. ಅಲ್ಲಿ ಹೋಗಿ
ಇವರ ಜೊತೆ ಸಾಕ್ಷಿಗಳು ಆಗ ಸಂಬಂಧಪಟ್ಟಿರ್ತಕ್ಕಂಥ ನಾವು ಹುಡುಗನ ನೋಡಿರ್ತೀವಿ, ಆ ಘಟನೆ ಹಿಂಗಾಯಿತು, ಇಂಥ ವ್ಯಕ್ತಿ ಇದ್ದ, ಅಪರಿಚಿತ ವ್ಯಕ್ತಿ ಇದ್ದ ಅಂತಕ್ಕಂಥ ವಿಚಾರಗಳೆಲ್ಲ ಏನಿದೆ ಇವ್ರ ಹತ್ರ, ಇವತ್ತಿನ ದಿವಸ ಇವತ್ತೊಂದು ಹೊಸ ವಿಚಾರವನ್ನು ಇವತ್ತಿನ ದಿವಸ ತಗೊಂಡು ಬರ್ತಾ ಇದ್ದಾರೆ. ಈ ವಿಚಾರವನ್ನು ನೇರವಾಗಿ ಕೋರ್ಟ್ ಮುಂದೆ ಹೇಳಿಕೆ ಮುಖಾಂತರ ರೆಕಾರ್ಡ್ ಮಾಡಿಸಿದಾಗ ಕೋರ್ಟು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅಂಥ ವ್ಯಕ್ತಿಗಳ ವಿರುದ್ಧ ನೇರವಾಗಿ ಕೋರ್ಟೇ ತನಿಖೆ ಮಾಡುವಂಥ ಅವಕಾಶ ಇದೆ. ನೇರವಾಗಿ ಕೋರ್ಟನ್ನೇ ಮಾಡಬಹುದು. ಒಂದು ವೇಳೆ ನಿಮಗೆ ಯಾಸಿನ್ ಭಟ್ಕಲ್ ಇಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ನೀವು ಹೇಳಿಕೆ ಕೊಟ್ಟಾಗ ನೇರವಾಗಿ ಕೋರ್ಟ್ ಅಂಥ ವ್ಯಕ್ತಿ ವಿರುದ್ಧ ಸಮನ್ ಮಾಡ್ತದೆ, ವಾರಂಟ್ ಹೊಡಿಸ್ತದೆ. ಒಂದು ವೇಳೆ ವ್ಯಕ್ತಿ ಒಳಗಡೆ ಇರ್ತಂಥ ಸಂದರ್ಭದಲ್ಲಿ ಯಾರು ನಿಮಗೆ ಗುಮಾನಿ ಇದೆ, ನಿಮಗೆ ಡೌಟ್ ಇದೆ, ಅಂಥ ವ್ಯಕ್ತಿಗಳು ಹೇಳಿಕೆಯಲ್ಲಿ ಅಂಥ ವ್ಯಕ್ತಿಗಳ ವಿರುದ್ಧ ನಿಮ್ಮ ಏನೋ ಸ್ಟೇಟ್ಮೆಂಟ್ ಬಂದ ಸಂದರ್ಭದಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಕೋರ್ಟ್ ಅವರು ಅಂತ ವ್ಯಕ್ತಿಗಳನ್ನು ಕೋರ್ಸ್ಕರಿಸಿ ತನಿಖೆಯನ್ನು ಕೋರ್ಟೇ ಮಾಡುವಂತ ಅವಕಾಶ. ಸತ್ಯವನ್ನ ನಾವು ಹುಡುಕಬೇಕಾದ್ರೆ ಇವರು ಆ ಪ್ರಕಾರ ಅದಕ್ಕೂ ಕೂಡ ರೆಡಿ ಆಗ್ಬೇಕಾಗುತ್ತೆ. ಅಲ್ಲ, ಅದು ವಿಧಾನ ಇವರಿಗೆ. ಸಂಗ್ರಾಮ್ ಸಿಂಗ್ ಅವರೇ, ಎರಡು ಸೈಡ್ನ ವಾದಗಳನ್ನು ತಾವು ಆಲಿಸ್ತೀರಿ. ಯಶೋಧ ವಾದ ನಾವು ಕೇಳಕ್ಕಾಗಿರ್ಲಿಲ್ಲ, ಯಾಕಂದ್ರೆ ಬಹಳ ಪ್ರಯತ್ನ ಮಾಡಿದ್ವಿ. ಕೇವಲ ಹೇಮಾ ರವಿ ಶುಭ ಮಾತಾಡಿದ್ದು ಮಾತ್ರ ಸತ್ಯ ಅಂತ ನಾವು ಕೂಡ ಯಾವತ್ತೂ ಕೂಡ ತೀರ್ಮಾನಕ್ಕೆ ಬಂದಿಲ್ಲ. ಇವ್ರು ಹೇಳೋದೆಲ್ಲವೂ ಸುಳ್ಳು ಅಂತಲೂ ಕೂಡ ಹೇಳಿಲ್ಲ. ಯಾಕಂತಂದರೆ ಇವರು ಮಾಡ್ತಾ ಇರ್ತಕ್ಕಂಥ ಆರೋಪ ಅತ್ತಿಗೆ ಮತ್ತು ಅವ್ರ ಜೊತೆಗೆ ಸೇರಿದಂಥ ಸಂಪರ್ಕಗಳು. ಸೊ ಆ ವ್ಯಕ್ತಿ ಈಗ ಮಾತಾಡಿದ್ದಾರೆ, ಯಶೋಧ ಮಾತಾಡಿದ್ದಾರೆ, ಯಶೋಧ ವಾದ ಕೂಡ ತಾವು ಆಲಿಸಿದ್ರಿ, ಏನು ಅನ್ಸುತ್ತೆ ಸರ್? ಐ ಆಮ್ ಎ ರಿಟೈರ್ಡ್ ಪೊಲೀಸ್ ಆಫೀಸರ್, ಹ್ಯಾವ್ ಪುಟ್ ಇನ್ 37 years ಆಫ್ ಸರ್ವಿಸ್. ಯಾಕೆ ಅಂತ ಹೇಳಿದ್ರೆ ನಾವು ಮೀಡಿಯಾದಲ್ಲಿ ಮತ್ತು ಪೇಪರಲ್ಲೆಲ್ಲ ಓದೋದು ಮತ್ತು ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ DK ಡಿಸ್ಟ್ರಿಕ್ಟ್, ಪರ್ಟಿಕ್ಯುಲರ್ಲಿ ದಿ ಮಂಗಳೂರು ಪ್ಲಸ್ ಉಡುಪಿ ರೇಂಜಲ್ಲಿ ಬೋತ್ ನಕ್ಸಲೈಟ್ಸ್ ಆ್ಯಂಡ್ ರೆಸಿಸ್ಟಿಂಗ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಎಲ್ಲ ಇದೆ. ಬಿಕಾಸ್ IML ಇಂಡಿಯನ್ ಮುಜಾಹಿದ್ದೀನ್ ಹೂ ಇಸ್ ದ ಕಮಾಂಡರ್ ಯಾಸಿನ್ ಭಟ್ಕಲ್ ಇದಾನಲ್ಲ, ಅವರು ಮಂಗಳೂರಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಎಲ್ಲ ಇತ್ತು. ಅಲ್ಲಿ ಬಾಂಬ್ಸು ಗಿಮ್ಸು ತಯಾರಿ ಮಾಡೋ ಎಲ್ಲ ಮನೆಗಳೆಲ್ಲ ಇದ್ದು ಎಲ್ಲ ಟ್ರ್ಯಾಕ್ ಮಾಡಿದ್ದಾರೆ. ಯಾರು? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನವರು, ನಾಟ್ ದಿ ಸ್ಟೇಟ್ ಪೊಲೀಸ್. ಬಿಕಾಸ್ ಸ್ಟೇಟ್ ಪೊಲೀಸ್ ಆರ್ ದಿ ಸ್ಟೇಟ್ ಇಂಟೆಲಿಜೆನ್ಸ್ ಆಗಲಿ ಅವರು ಇದು ಮಾಡಿಲ್ಲ. ಇಂಟೆಲಿಜೆನ್ಸ್ ಆಲ್ಸೋ ಫೇಲ್ಯೂರ್ ಇನ್ ದ ಸ್ಟೇಟ್ ಇಂಟೆಲಿಜೆನ್ಸು. ವೆನ್ ಅವನು ಇಂಡಿಯನ್ ಮುಜಾಹಿದ್ದೀನ್ ಕಮಾಂಡರ್ ಇಸ್, ಅವನು ಇಲ್ಲಿ ಬಂದು ಮಂಗಳೂರಲ್ಲಿ ನೆಲೆಸಿ ಅಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾನೆ, ಬಾಂಬ್ಸ್ ಎಲ್ಲ ಹಾಕೋದು ಎಲ್ಲ ಮಾಡಿದ್ದಾನೆ. ದಿಸ್ ತೀರ್ಥಹಳ್ಳಿ ಇಸ್ ನಾಟ್ ಎ ಗ್ರೇಟ್ ಡಿಸ್ಟೆನ್ಸ್. ಯಾವುದು? ತೀರ್ಥಹಳ್ಳಿ ಮಂಗಳೂರಿನ ಏನು ಡಿಸ್ಟೆನ್ಸ್ ಜಾಸ್ತಿ ಇಲ್ಲ. ಅವನದು ಮಾಡ್ಯೂಲ್, ನಾವೇನು ಇಂಡಿಯನ್ ಮುಜಾಹಿದ್ದೀನ್ ಮಾಡ್ಯೂಲ್ ಏನಂತ ಹೇಳ್ತೇವೆ, ಇಟ್ ಈಸ್ ಎಕ್ಸಿಸ್ಟೆಡ್ ಇನ್ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಆದ್ದರಿಂದ ನಾವು ಇದು ಸಸ್ಪಿಷನ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ತೊಗೊಳ್ಬೇಕಾಗುತ್ತೆ. ಇದನ್ನು ಇವ್ರಿಗೆ ನ್ಯಾಯ ಕೊಡಬೇಕಾಗುತ್ತೆ. ವೆದರ್ ಯಾಸಿನ್ ಭಟ್, ಯಾಕಂದರೆ ಅವನು ಆಲ್ರೆಡಿ 400 hours ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ, ಇಂಟ್ರಾಗೇಷನ್ ಆಗಿದೆ 400 hours. ವೆದರ್ ಇದು ಕೇಸ್ ಏನು ಮುಚ್ಚಿಟ್ಟಿದ್ದಾನಾ? ಬಿಕಾಸ್ ದಿಸ್ ಇಸ್ ಅ ಡೆತ್ ಪನಿಷ್ಮೆಂಟ್ ಇದೆ ಕೇಸ್ ಇದೆ. ಆ್ಯಂಡ್ ಸೆಕ್ಷನ್ 302 ಟು ದಿ ಎಕ್ಸ್ಟೆಂಟ್ ಆಫ್ ಹ್ಯಾಂಗಿಂಗ್ ಹೋಗುತ್ತೆ ಇದು ಈ ಕೇಸಲ್ಲಿ. ಆದ್ದರಿಂದ ಇಲ್ಲಿ ಒಂದು ವಿಚಾರ ಇದೆ. ಒಂದು ಸೆಕೆಂಡ್ ಸರ್, ಇಲ್ಲಿ ಒಂದು ಮರ್ಡರ್ ಕೇಸು, ಇನ್ನೊಂದು ಇದಕ್ಕಿಂತ ದೊಡ್ಡ ಆಪಾದನೆಯಲ್ಲಿ ಇವತ್ತು ಯಾಸಿನ್ ಭಟ್ಕಲ್ ಇದ್ದಾನೆ. ಹಾಗಾಗಿ ಆತ ದೊಡ್ಡ ಭಯೋತ್ಪಾದಕ ಕೃತ್ಯದಲ್ಲಿರೋದ್ರಿಂದ ನಾನು ಇದು ಚಿಕ್ಕ ಕೇಸು ಅಂತ ಹೇಳ್ತಾ ಇಲ್ಲ, ಆದ್ರೆ ಮರ್ಡರ್ ಕೇಸು ಭಯೋತ್ಪಾದನೆ ವಿಚಾರ ಬಂದಾಗ ಸಣ್ಣ ಕೇಸೆ. ಹಾಗಾಗಿ ಈ ಭಯೋತ್ಪಾದನೆ ವಿಚಾರದಲ್ಲಿ ಈಗ ನೀವು ತಗೊಳ್ತಿರೋದು ಒಂದು ಮುಖ್ಯವಾದದ್ದು ಏನು ಅಂದ್ರೆ, ಯಾಸಿನ್ ಭಟ್ಕಳ್ಳು ತೀರ್ಥಹಳ್ಳಿಲಿದ್ನ, ಅವನು ತೀರ್ಥಹಳ್ಳಿಲಿ ಇದ್ದಿದ್ದೇ ನಿಜವಾಗಿದ್ರೆ ಅಲ್ಲೇನಾದ್ರು ಸ್ಲೀಪಿಂಗ್ ಸೆಲ್ಸ್ ಇದಾವ, ಇನ್ನೂ ಅವನ ಸಂಪರ್ಕದಲ್ಲಿ ಬೇರೆ ಯಾರಾದ್ರೂ ನೀವು ಮುಖ್ಯವಾಗಿ ಇದು ಚರ್ಚೆ ಆಗ್ತಿರೋದು ಎಲ್ಲಿ ಹೋಗ್ಬೇಕು ಅಂದ್ರೆ, ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಇನ್ವೆಸ್ಟಿಗೇಷನ್ ಮಾಡಿ ಇದು ಸತ್ಯಾಸತ್ಯತೆನ ಹೊರಗಾಕೋದು. ಇದು ಒಂದು ಮರ್ಡರ್ ಕೇಸ್ ಬಿಟ್ಬಿಡೋಣ, ಅದನ್ನ ಸಪರೇಟ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಆದ್ರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇರೋದು ಮುಖ್ಯ ಜವಾಬ್ದಾರಿ ಏನು ಅಂದ್ರೆ, ಇನ್ವೆಸ್ಟಿಗೇಷನ್ ಮಾಡಿ ಯಾಸಿನ್ ಭಟ್ಕಳ್ ತೀರ್ಥಹಳ್ಳಿಲಿ ಇದ್ದ ಇಲ್ಲ ಅನ್ನೋದಾದ್ರೆ ಇದೆಲ್ಲ ಬೇರೆ ಹಂತಕ್ಕೆ ಹೋಗ್ಬಿಡುತ್ತೆ, ಇದೆಲ್ಲ ಬೇರೆದೇ ಆಯಾಮ ಪಡ್ಕೊಂಡು. ಇದ್ದ ಅನ್ನೋದಾಗಿದ್ರೆ ಅವನ ಸಂಪರ್ಕಗಳು ಯಾವುವು ಅವು ಬಹಳ ಮುಖ್ಯವಾಗಿ ಮುಂದಕ್ಕೆ ಬರಬೇಕಾಗಿರೋದು. ಆಮೇಲೆ ಇವತ್ತೊಂದು ರಾಜಕೀಯದ ಬಗ್ಗೆ ನಮ್ಮ ರಾಜ್ಯದ ಒಂದು ನ್ಯಾಯ ಕೊಡ್ಲಿ. ನಿರ್ಭಯ ಕೇಸಲ್ಲಿ ಕೊಟ್ಟರೆ ಮಾತಾಡ್ಬೇಕು ಹೇಳ್ತೀನಿ. ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ನೋಡಿ ಗುಜರಾತಲ್ಲಿ ಒಂದು ಘಟನೆ ಆಯಿತು. ಇಡೀ ಆಂಟಿ ಟೆರರಿಸಂ ಸ್ಕ್ವಾಡ್ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಈ ಆಂಟಿ ಟೆರರಿಸಂ ಸ್ಕ್ವಾಡ್ನ ಒಂದಷ್ಟು ಜನ, 5 ಜನ 10 ಜನ 20 ಜನ ಒಂದು ಹುಡುಗಿನ ಫಾಲೋ ಮಾಡ್ತಾರೆ. ಸೊ ಈ ತರಹದ ಪೊಲೀಸ್ ಹಸ್ತಕ್ಷೇಪಗಳು, ಅಧಿಕಾರದ ದುರುಪಯೋಗಗಳು ಆಗ್ತಾ ಇದಾವೆ. ಅದು ಮುಖ್ಯವಾಗಿ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ನಿಷ್ಪಕ್ಷಪಾತವಾಗಿ ನಡ್ಕೊಳಕ್ಕಾಗದಿರಾ ಇನ್ಕಾಂಪಿಟೆಂಟ್ ಆಗಿ ವರ್ತಿಸ್ತಾ ಇದೆ. ಅದು ಮೂಲಭೂತವಾಗಿ ಆಗ್ಬೇಕಾಗಿರೋದು. ನಾವು ರಾಜ್ಯ ಸರ್ಕಾರವನ್ನ ಕೇಳಬೇಕಾಗಿರೋದು ಏನು ಅಂದ್ರೆ, ಪೊಲೀಸ್ ಸುಧಾರಣೆಗಳನ್ನ ಮಾಡಿ ಇಂತಹ ವಿಚಾರಗಳು ಬಂದಾಗ ದಯವಿಟ್ಟು ಬಹಳ ಬೇಗ ಗಮನ ಕೊಡಿ. ಇದರ ಸತ್ಯಾಸತ್ಯತೆಗಳನ್ನ ಹೊರಗಾಕಿ ಜನರ ಮಧ್ಯೆ ಕಮ್ ಕ್ಲೀನ್ ಇನ್ ಫ್ರಂಟ್ ಆಫ್ ದ ಪೀಪಲ್ ನಾವು ಕೇಳಬೇಕು. ಹೇಮಾ ಅವರೇ, ನಿಮ್ಮ ಅತ್ತಿಗೆ ಮಾತಾಡಿದ್ದಾರೆ, ನಿಮ್ಮ ಅತ್ತಿಗೆ ಸಿಗ್ತಾನೆ ಇಲ್ಲ ಅಂತ ಮಾತನ್ನು ಕೂಡ ಹೇಳಿದ್ರೆ, ನಾವು ಕೂಡ ಬಹಳ ಪ್ರಯತ್ನ ಮಾಡಿ ಅಂತಿಮವಾಗಿ ನಮ್ಮ ವರದಿಗಾರರು ಹೋಗಿ ಅವರಿದ್ದಂಥ ಸ್ಥಳಕ್ಕೆ ಹೋಗಿ ಮಾತಾಡಿಸಿದ್ದಾರೆ. ಅವರು ನೇರವಾಗಿ ನಿಮ್ಮಿಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ.
ನೀವೇ ಸರಿ ಇಲ್ಲ, ನಿಮ್ಗೆ ಆಸ್ತಿ ಮೇಲೆ ವ್ಯಾಮೋಹ, ನಿಮಗೆ ಟಾರ್ಚರ್ ಕೊಟ್ಟಿದ್ದೀರಾ, ಅವ್ರು ನಿಮ್ಮ ಕುಟುಂಬಕ್ಕೆ ಯಾರೂ ಕೂಡ ಸೊಸೆಯಾಗಿ ಹೋಗಬಾರ್ದು, ನನ್ನ ಹತ್ರ ದುಡ್ಡಿಲ್ಲ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ಯಾಸಿನ್ ಭಟ್ಕಳ್ ಯಾರು ಅಂತ ಗೊತ್ತಿಲ್ಲ, ಹಾಗಾಗಿ ನಿಮ್ಗೇನೋ ಒಂದು ಮಾಲಾಫೈಡ್ ಇಂಟೆನ್ಷನ್ ಇದೆ ಅನ್ನೋದು, ನಿಮಗೆ ದುರುದ್ದೇಶ ಇದೆ, ಈ ರೀತಿ ಆರೋಪ ಮಾಡ್ತಾ ಇದ್ರಿ. ಆಯಿತು ಸರ್, ಅದಕ್ಕೆ ತುಂಬ ಸಿಂಪಲ್ ಉತ್ತರ ಏನು ಅಂದರೆ, ನಾವು ಅವರಿಗೆ ತುಂಬ ಟಾರ್ಚರ್ ಅವ್ರ ಮನೆಗೆಲ್ಲ ಬಂದು ಮಾಡಿದಾಗ ಆಕೆ ಏನು ಅನ್ಎಜುಕೇಟೆಡ್ ಹೆಣ್ಮಗಳಲ್ಲ, ಯಾವುದೋ ಒಂದು ಸ್ಟೇಷನಲ್ಲಿ ನಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಅವರು ಬುಕ್ ಆಗಿರಲೇಬೇಕಲ್ಲ, ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಆಕೆ ಅವರ ಚಿಕ್ಕಪ್ಪ, ಹಾಗಾದರೆ ಈ ಒಂದು ಹಿನ್ನೆಲೆಯವರು ಅಲ್ವಾ ಅನ್ನೋದನ್ನು ಆಕೆ ಹೇಳಬೇಕು, ಎರಡನೇದು. ಮೂರನೇ ಪ್ರಶ್ನೆ, ಯಾಕೆ ತನ್ನ ಗಂಡನ ಕೇಸನ್ನು ಈಕೆ UDR ಇದ್ದಾಗಲೇ ಅದು ನೇಣು ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟು ಸೈಡ್ಗೆ ಹಾಕ್ತಾರೆ, ಮೂರನೇ ಪ್ರಶ್ನೆ. ನಾಲ್ಕನೇದು ಏನು ಅಂತ ಅಂದರೆ, ಇಷ್ಟೆಲ್ಲ ನಾವು ಅಕ್ಕ ತಂಗಿಯರು ಹೋರಾಟ ಮಾಡಿದ್ರು, ಇವರು ಗಂಡನ ಮನೆಯ ಲೀಸಿನ ಹಣ ತಗೊಳ್ಳಿಕ್ಕಾಯ್ತು, ಕಾರು ಬೈಕು ತಗೊಂಡು ಹೋಗ್ಲಿಕ್ಕಾಯ್ತು, ಇರೋ ಸೈಟನ್ನೆಲ್ಲ ಮಾರ್ಲಿಕ್ಕಾಯ್ತು, ಹಣ ತಗೊಳ್ಳಿಕ್ಕಾಯ್ತು, ಬ್ಯಾಂಕಲ್ಲಿರೋ ದುಡ್ಡು ನಮ್ಮ ಅಪ್ಪ ಅಮ್ಮಂಗೆ ಬಂದಿದ್ದನ್ನು ನಮಗೆ ದಯವಿಟ್ಟು ಬೇಡ, ಅವನ ಮಗನ ಹೆಸರಲ್ಲಿ ಫಿಕ್ಸೆಡ್ ಇಡಿ ಅಂತ ಆ ಮುದಿ ತಂದೆ ತಾಯಿಗಳು ಹೇಳಿದ್ರೆ ಈಕೆ ಅಡ್ವಾನ್ಸಾಗಿ ಹೋಗಿ ಹಣ ತಗೊಂಡು ಹೋಗ್ಲಿಕ್ಕಾಗಿದೆ ಇವಳಿಗೆ. ಇಷ್ಟೆಲ್ಲ ಬುದ್ಧಿವಂತ ಹೆಣ್ಮಗಳು ತನ್ನ ಗಂಡನ ಕೇಸಿಗೆ ಮಾತ್ರ ಕೊಲೆ ಅಲ್ಲ ಅಂತ ಸಲೀಸಾಗಿ ಹೇಳಿ ಸೈಡ್ ಇರೋ ಅಂತ ಉದ್ದೇಶ ಏನು ಹಾಗಾದರೆ? ಹಾಗಾದರೆ ಯಾಸಿನ್ ಭಟ್ಕಳನ್ನು ಅವ್ರ ಮನೆಗೆ ಕರ್ಕೊಂಬಂದಿದ್ದಲ್ಲ ಅಂತಾದರೆ ಹಣಗೇರಿ ಹರಕೆಗೆ ಬಂದ ಆ ಯುವಕ ಯಾರು ನಮ್ಮ ಮುಂದೆ ತನ್ನಿಸಿ ಸ್ವಾಮಿ, ನಾವು ಒಬ್ಬರೇ ಎಲ್ಲ ನೋಡಿರೋದು ಆ ಕಾರ್ಯಕ್ರಮದಲ್ಲಿ, ಇನ್ನೂ ಹಲವಾರು ಜನ ಬೇರೆ ಯಾರು ಅಂತ ಕರ್ಕೊಂಬನ್ನಿ, ಅವರಲ್ಲ ತಡಿ ಶುಭ, ಯಾಸಿನ್ ಭಟ್ಕಳ್ ಅಲ್ಲ ತಾನೇ ಅದು, ಬೇರೆ ಯಾರೋ ಆ ವ್ಯಕ್ತಿ ನಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸಿ, ಇನ್ನೂ ಹಲವಾರು ಜನ ನೋಡಿದ್ರಲ್ಲ ಅವ್ರ ಮುಂದೆ ನಿಲ್ಲಿಸಿ, ಇವನೇ ಬಂದಿದ್ದು ಹಣಗೇರಿ ಹರಕೆಗೆ ಅಂತ ನಮಗೆ ತೋರಿಸಿ. ಅಷ್ಟೇ ಅಲ್ಲ, ತಮ್ಮ ಕಾಲ್ ಲಿಸ್ಟಲ್ಲಿರೋ ಇಂಟರ್ನ್ಯಾಷನಲ್ಲು, ದುಬಾಯು, ಇವೆಲ್ಲ ಸಂಪರ್ಕಗಳು ಪಾಪ ಹಣ ಇಲ್ಲದೆ ತಮ್ಗೆ ಹೇಗೆ ಬಂತು ಅನ್ನೋದನ್ನ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ತಮ್ಮ ಸ್ಟೇಟ್ಮೆಂಟ್ ಅನ್ನು ತಗೊಂಡು ನೀವು ಹೇಳ್ತಾ ಇರೋದು ಸತ್ಯ ಅಂತ ನಾನು ಒಪ್ತಾ ಇಲ್ಲ, ಅಥವಾ ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಾ ಇಲ್ಲ, ನಿಮ್ಮ ಅತ್ತಿಗೆ ಹೇಳಿದ್ದು ಸತ್ಯ ಅಥವಾ ನಿಮ್ಮ ಅತ್ತಿಗೆ ಹೇಳಿದ್ದು ಸುಳ್ಳು ಅಂತಲ್ಲ. ಸೊ ಒಂದು ಹತ್ಯೆ ಆಗಿದೆ, ಒಂದು ಕೊಲೆ ಆಗಿದೆ, ಅಥವಾ ಅದು ಆತ್ಮಹತ್ಯೆ ಅಂತ ಹೇಳ್ತಾರೆ. ಸೊ ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕಾದ್ರೆ ತಾವು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತೀರ ಅನ್ನೋ ಆರೋಪ ನಿಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ ಸರ್, ಇದು ಮಿಸ್ಯೂಸ್ ಮಾಡ್ಕೊಳ್ಳೋದಾಗಿದ್ರೆ ನಾವು ಆ ದಿನವೇ ಅವಳ ಮೇಲೆ ದಬ್ಬಾಳಿಕೆ ಮಾಡ್ಬೋದಿತ್ತು, ಇಲ್ಲ ಇನ್ನೇನೋ ಗಲಾಟೆ ಮಾಡ್ಬೋದಿತ್ತು, ಅಥವಾ ಇನ್ನೇನೋ ಅವಳ ಮೇಲೆ ಕಂಪ್ಲೇಂಟ್ ಕೇಸ್ ಫೈಲ್ ಮಾಡ್ಬೋದಿತ್ತು. ಅದು ಯಾವುದೂ ಮಾಡಲಿಲ್ಲ. ನಮ್ಮ ಅತ್ತಿಗೆ ಮೇಲೆ ನಮಗೆ ನಯಾ ಪೈಸಾ ದ್ವೇಷ ಇಲ್ಲ, ಶತ್ರುತ್ವ ಇಲ್ಲ, ಅಥವಾ ಇನ್ಯಾವುದೋ ಅವಳು ಹೇಳಿದ್ಲಲ್ಲ ಆಸ್ತಿ ಅಂತ, ಆಸ್ತಿ ಬಗ್ಗೆನೂ ನಾವು ಇಲ್ಲಿವರೆಗೂ ಯಾರತ್ರನೂ ನಾವು ಮಾತಾಡಿಲ್ಲ. ತೋರಿಸ್ಲಿ, ನಾವು ಅದಕ್ಕೆ ರೆಡಿ ಇದೀವಿ, ಯಾವ ಆಸ್ತಿ ಬರ್ಸ್ಕೊಂಡಿದೀವಿ ಅನ್ನೋದು ಅವಳು ತೋರಿಸ್ಲಿ. ತಪ್ಪಿದ್ರೆ ನಾವು ಶಿಕ್ಷೆಗೂ ರೆಡಿ ಇದೀವಿ. ಅವ್ರಿಗೆ ಮಂಜುನಾಥ್ ಅವರ ಕೊಲೆಯಾದ ನಂತರ ತಮ್ಮ ಅತ್ತಿಗೆ ಬಂದ್ರಲ್ಲ, ಊರಿಗೆ ಬಂದ್ರಲ್ಲ, ಬಂದಾಗ ನಿಮ್ಮ ಜೊತೆ ಇದ್ದ ಹುಡುಗ ಎಲ್ಲಿ ಹೋದ, ಅವನನ್ನು ಕರ್ಕೊಂಬನ್ನಿ ಅಂತ ತಾವು ಕೇಳಲಿಲ್ವಾ? ಅವಾಗ ಕೇಳಿದ್ದೇವೆ. ಏನು ಹೇಳಿದರು? ಏನು ಹೇಳಿದರು? ಅವರು ಅದು ಉತ್ತರನೇ ಕೊಡಲಿಲ್ಲ. ನಮ್ಮ ಮಾವನೇ ಕೇಳಿದ್ದಾರೆ, ಏನಮ್ಮ ಆ ದಿನ ಬಂದವ್ರು ಯಾರು, ನಿನ್ನ ಗಂಡ ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ನೀನು ನಂಬ್ತಿ ಏನಮ್ಮ ಅಂತ ಕೇಳಿದಾಗ, ಇಲ್ವಾ, ನನ್ನ ಗಂಡ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರ ಅಂತ ಉತ್ತರ ಕೊಟ್ಟ ಹೆಣ್ಮಗಳು, ಸರಿ ಅಮ್ಮ ಹಾಗಾದರೆ ಪೊಲೀಸ್ನವ್ರು ಸ್ಟೇಟ್ಮೆಂಟ್ ಕೇಳಿದಾರಲ್ಲ, ಹೋಗ್ಬಿಟ್ಟು ಹೇಳು ನನ್ನ ಗಂಡನ ಕೊಲೆ ಆಗಿದೆ, ದಯವಿಟ್ಟು ನ್ಯಾಯ ಕೊಡಿಸಿ. ಕೊಲೆ ಆದ ಸಂದರ್ಭದಲ್ಲಿ ಯಶೋಧ ಅವರಲ್ಲಿ ಇರಲಿಲ್ಲ, ಇಲ್ಲ ಅಂತ ಅವ್ರು ಹೇಳ್ತಾರೆ. ಮಂಜುನಾಥ್ ಜೊತೆಗೆ ಆ ಹುಡುಗ ಇದ್ದ ಅಂತ, ಯಾರೋ ಯಾಸಿನ್ ಭಟ್ಕಳ್ ಥರ ಕಾಣೋ ಹುಡುಗ ಇದ್ದ ಅಂತ ತಾವು ಹೇಳೋದು ಅಲ್ಲ. ಕೊಲೆ ಆಗೋ ಸಂದರ್ಭದಲ್ಲಿ ಯಾರೋ ಒಬ್ರಿಬ್ರು ಮಾಡಿದ ಕೊಲೆ ಅಲ್ಲ. ನೀವೇ ನೋಡ್ತೀರಾ, ಕೈ ಎಳೆದಿಡ್ಕೊಳ್ಳೋದು, ಕಾಲ್ ಮರ್ಚೋದು, ಇದೆಲ್ಲ ಒಬ್ರಿಂದ ಎಷ್ಟು ಜನ ಇದು ಕೊಲೆ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಹಣಗೇರಿ ಹರಕೆಗೆ ಬಂದಿದ್ದ ಯುವಕ ಯಾಸಿನ್ ಭಟ್ಕಳ್ ಅಂದಮೇಲೆ ಈ ಕೊಲೆಯ ಭೀಕರತೆಗೂ ಆ ಕೊಲೆ ಕೇಸ್ ಯಾವುದೇ ರೀತಿಲೂ ಹಳ್ಳ ಹಿಡ್ದೇ ಹೋಗ್ತಾ ಇರೋದಕ್ಕೂ ನಮ್ಮಿಷ್ಟು ಹೋರಾಟದ ನಡುವೆನೋ ಒಂದು ತಿಳ್ಕೊಳ್ಳಿ, ನಾವೆಲ್ಲ ಹೋರಾಟನೂ ಈ ಕೊಲೆಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತಾನೆ ಹೋಗಿದ್ದೀವೇ ಹೊರತು ನೀವು ಯಶೋಧನ್ನೇ ಅರೆಸ್ಟ್ ಮಾಡಿ ಯಶೋಧನೇ ಕೊಲೆ ಮಾಡಿದಾಳೆ ಅನ್ನೋ ಪ್ರಶ್ನೆ ಇಲ್ಲ. ಯಶೋಧನ್ ಸಹಕಾರದಿಂದನೇ ಕೊಲೆ ಆಗಿದೆ ಅನ್ನೋದು ಅವತ್ತು ಸ್ಪಷ್ಟವಾಗಿ ಹೇಳ್ತೀವಿ, ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ. ಕಾರಣ ಏನು ಅಂದರೆ ಇದನ್ನು ಆತ್ಮಹತ್ಯೆ ಅಂತೇಳಿ ಆಕೆ ಪಕ್ಕಕ್ಕೆ ಹೋದದ್ದು ಯಾಕೆ, ಇದನ್ನು ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಯಾಕೆ, ಮತ್ತೆ ಚರ್ಚೆ ಮಾಡ್ತೀವಿ. ಸ್ಟೇಟ್ಮೆಂಟ್ ನೀವು ತರಬೇಕು. ಮಾಜಿ ಗೃಹ ಸಚಿವರು, ಮಾಜಿ ದೇಶ ಅಂತ ಅಶೋಕ್ ಕೂಡ ಮುಂದಿನ ಹಂತದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.